ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಅತ್ಯುತ್ತಮ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತದ ಕನಸೇನಿದೆ, ಆ ಕನಸು ನನಸಾಗ್ತಕ್ಕಂಥ ನಿಟ್ಟಿನಲ್ಲಿ ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಬಡವರ ಪರವಾಗಿ, ರೈತರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ ಒಂದು ಅತ್ಯುತ್ತಮ ಬಜೆಟ್ ಅನ್ನು ನೀಡಿದ್ದಾರೆ. ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಟ್ಯಾಕ್ಸ್ ರಿಫಾರ್ಮ್ಸ್ ಬಗ್ಗೆ ದೇಶದ ಯಾವುದೇ ವ್ಯಕ್ತಿ 12 ಲಕ್ಷದವರೆಗೆ ಯಾವುದೇ ತಮ್ಮ ಆದಾಯದ ಮೇಲೆ ಯಾವುದೇ ರೀತಿ ತೆರಿಗೆಯನ್ನ ಕಟ್ಟುವಂತಿಲ್ಲ ಅಂತಕ್ಕಂಥ ಒಂದು ಐತಿಹಾಸಿಕ ನಿರ್ಧಾರ ವಿಶೇಷವಾಗಿ ದೇಶದ ಮಧ್ಯಮ ವರ್ಗದವರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಬಹಳಷ್ಟು ವರ್ಷಗಳಿಂದ ನಿರೀಕ್ಷೆನೂ ಕೂಡ ಇತ್ತು. ಆ ಒಂದು ನಿರೀಕ್ಷೆಗೆ ತಕ್ಕಂತೆ ಕೇಂದ್ರದ ಹಣಕಾಸಿನ ಸಚಿವೆ ಆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ತುಂಬಾ ಸಂತೋಷ ತರತಕ್ಕಂಥ ವಿಚಾರ. ನೈಸರ್ಗಿಕ ಸಂಪತ್ತು ಬಹುಶಃ ದೇಶದ ಇತರ ಕಡೆಗಳಲ್ಲಿ ದೊಡ್ಡಷ್ಟು ವಿರಳವಾದಂಥ ನೈಸರ್ಗಿಕ ಸಂಪತ್ತು ಅಲ್ಲಿ ಐತಿ. ವನ್ಯೌಷಧಗಳ ಗೂಡೋದಾಗೈತಿ. ನಾವು ಸಣ್ಣವರಿದ್ದಾಗಲಿಂದೂ ನಾವು ಕೇಳ್ತಾ ಬಂದಿದ್ದೀವಿ. ಅಲ್ಲಿ ಅನೇಕ ಸಿದ್ಧರು ಸಾಧರು ಇದ್ದರು. ಈಗಲೂ ಕೆಲವು ಸಿದ್ಧರು ಸಾಧರು ಅಲ್ಲಿ ಇದ್ದಾರೆ. ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅಂಥೇಳಿ. ಅದಕ್ಕಿಂತ ಮುಖ್ಯವಾಗಿ ಜನರನ್ನು ಪ್ರಾಣವನ್ನು ರಕ್ಷಿಸ್ತಕ್ಕಂಥ ವನ್ಯ ಸಂಪತ್ತು ಏನೈತಲ್ಲ, ಅದಕ್ಕೆ ಬೆಂಕಿ ಇಡೋದು ಮಹಾಪಾಪದ ಕೆಲಸ. ಹೋಗಬೇಕಾಗಿರುವಂಥದ್ದು ಬಹಳ ಮುಖ್ಯ. ಆ ದಿಸೆಯಲ್ಲಿ ನಾನು ಜನರಿಗೆ, ವಿಶೇಷವಾಗಿ ಕಪ್ಪತ್ತಗುಡ್ಡದ ಪ್ರದೇಶದಲ್ಲಿ ಬೇಸಿಗೆ ಕಾಲದಲ್ಲಿ ಬೆಂಕಿ ಹಚ್ಚುವಂಥ, ಅರಣ್ಯಕ್ಕೆ ಬೆಂಕಿಯನ್ನಿಡುವಂಥ ಜನರಿಗೆ ಕೇಳಿಕೊಳ್ಳೋದಿಷ್ಟೇ, ಅಂಥ ಒಂದು ಬೆಂಕಿ ಹಚ್ಚುವುದರಿಂದ ಪರಿಸರ ನಾಶ ಆಗ್ತದೆ, ಸಮೃದ್ಧವಾಗಿರುವಂಥ ಪ್ರದೇಶ ಬರಡು ಭೂಮಿ ಆಗ್ತದೆ. ಆ ಕಾರಣಕ್ಕಾಗಿ ಅಂಥ ಒಂದು ಕಾರ್ಯವನ್ನು साइट्स को जहां आइडेंटिफाई किया है, हमने फ्यूचर में वहां फुटफॉल इंक्रीज हो. Many of the sites which has been considered, their sites are the alternative tourist destinations from the established destinations. So certainly when we create some infrastructure, tourism infrastructure, or establish a new tourism product, introduce a new tourism product, certainly the job creation with the footfall of the increasing footfall of the tourists, it increases. And I wish and we hope and we expect that there are many. संपूर्ण पेयजल की समस्या का निवारण, संपूर्ण समस्या होलिस्टिक सॉल्यूशन सर, इन 25,000 गांवों के लिए कैबिनेट ने योजना नवंबर 2023 में पारित किया. 24,000 करोड़ रुपए का सर आदिवासी समाज के लिए. और उसी के अंतर्गत हमारे सहभागी मंत्रालय, आदिवासी मंत्रालय ने एक सूचना हमें भेजी जुलाई 2024 में, मतलब कि केवल 6 महीने हुए, गांव की लिस्ट के साथ जहां दूरसंचार की टावर्स की जरूरत है, उसका सर्वे दूरसंचार मंत्रालय के द्वारा किया गया. और सर्वे के अंतर्गत सर हम लोग ने 2,590 गांव चिन्हित किए, जहां 1,716 टावर्स हम लोग लगाने जा रहे हैं.
ये 15 राज्यों में है और 3 स्कीम्स के अंतर्गत है। इसमें जैसे मैंने कहा सर, केवल गांव शामिल नहीं है, मजरे टोले भी शामिल है सर। और कई गांव और मजरे टोलों में अभी भी लैटलॉन्ग की कठिनाई हो रही है, यूनिक सेंसस कोड नहीं है। लेकिन उसके बाद भी मुझे बड़ी खुशी है आपको रिपोर्ट करते हुए सर कि इन 2590 गांव में से 901 गांव में हमारे टावर लग चुके हैं। 1716 टावर्स में से 500। ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿದೆ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.